ಕೇವಲ 12 ವರ್ಷ. ಜೀವನ ಏನೆಂಬುದು ತಿಳಿಯುವ ಮುನ್ನವೇ ಆ ಪುಟ್ಟ ಮಗು ಕೊನೆಯ ಬಾರಿ ಬರೆದಿರ್ತಕ್ಕಂತಹ ಆ ಒಂದು ಪತ್ರದಿಂದ ಇಡೀ ಸಮಾಜದಲ್ಲೇ ಎಲ್ಲರಿಗೂ ಸಹ ಆಘಾತವಾಗಿ ಕಾಣ್ತಿದೆ. ಅಷ್ಟಕ್ಕೂ ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಅಷ್ಟೊಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಕ್ಕೆ ಕಾರಣ ಆದರೂ ಯಾರು? ಆ ಪತ್ರದಲ್ಲಿ ಆದರೂ ಏನಿದೆ? ಶಾಲೆಗೆ ಹೋಗಿ ನಗುತ್ತಾ ಇರಬೇಕಾಗಿದ್ದ ಹೆಣ್ಣು ಮಗು ಈಗ ನಮ್ಮ ಮಧ್ಯೆ ಇಲ್ಲ. ಈ ಪುಟ್ಟ ಕಂದಮ್ಮ ಅಷ್ಟೊಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಕಾರಣ ಆದರೂ ಯಾರು? ಅವಳು ಓದುತ್ತಿರ್ತಕ್ಕಂಥ ಶಾಲೆಯಲ್ಲಿ ಆ ಪುಟ್ಟ ಕಂದಮ್ಮನಿಗೆ ಎದುರಾದ ಸಮಸ್ಯೆಗಳೇನು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಾಗಾರ್ಜುನ. ನೋಡಿ, 12 ವರ್ಷ ಆಗಿರ್ತಕ್ಕಂಥ ಒಬ್ಬ ಚಿಕ್ಕ ಮಗು ಆ ವಯಸ್ಸಿನಲ್ಲಿ ಯಾವುದೇ ರೀತಿಯಾದಂಥ ಬೇರೆಯವ್ರ ಮೇಲೆ ದ್ವೇಷ ತೋರಿಸ್ಕೋಬೇಕು, ಸಾಧಿಸಬೇಕು ನಮ್ಮ ಮನಸ್ಥಿತಿ ಇರುವುದಿಲ್ಲ. ಯಾವತ್ತೂ ನಗುತ್ತಾ ಶಾಲೆಗೆ ಹೋಗ್ತಾ ಬರ್ತಾ ಮನೆಯವ್ರ ಜೊತೆ ಎಲ್ಲರ ಜೊತೆನೂ ಸಹ ಖುಷಿಯಾಗಿದ್ದು, ಎಲ್ಲರ ಜೊತೆನೂ ಸಹ ಮಿಂಗಲ್ ಆಗಿ ಏನು ಆಕ್ಟಿವ್ ಆಗಿ ಸಂತೋಷವಾಗಿ ಕಲಿಯುವಂಥ ವಯಸ್ಸದು. ಆದರೆ ಈ ಚಿಕ್ಕ ಪುಟ್ಟ ಕಂದಮ್ಮ ಅಂದರೆ 12 ವರ್ಷ ಇರ್ತಕ್ಕಂಥ ಒಬ್ಬ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂತಹ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಆನೇಕಲ್ ತಾಲೂಕು ಮರಸೂರು ಮಡಿವಾಳದಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿರ್ತಕ್ಕಂತಹ ಒಬ್ಬ ಹೆಣ್ಣು ಮಗಳು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂತಹ ಘಟನೆ ಇದು. ಸೊ ಘಟನೆ ವಿವರಗಳನ್ನು ನೋಡುವುದಾದರೆ, ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಈ ವಿದ್ಯಾರ್ಥಿನಿಯ ಹೆಸರು ಮಧುಶ್ರೀ. ವಯಸ್ಸು ಬಂದ್ಬಿಟ್ಟು 12 ವರ್ಷ. ಆ ಹುಡುಗಿ ಮರ್ಸೂರು ಸರ್ಕಾರಿ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದಳು. ಕೆಲವೊಂದು ಸೋರ್ಸ್ಗಳ ಪ್ರಕಾರ ಆ ಹುಡುಗಿ ಮನೆಯಲ್ಲಿ ಯಾರು ಇಲ್ಲದೆ ಇರ್ತಕ್ಕಂಥ ಸಮಯದಲ್ಲಿ ತನ್ನ ಕೊಠಡಿಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ತಿಳಿದು ಬಂದಿದೆ. ಇನ್ನೊಂದು ಕೆಲವೊಂದು ಸೋರ್ಸ್ಗಳ ಪ್ರಕಾರ ಮನೆಯಲ್ಲಿರ್ತಕ್ಕಂತಹ ತಮ್ಮ ಕುಟುಂಬದ ಸದಸ್ಯರು ಹಾಲಲ್ಲಿ ಮಲಗಿರ್ತಕ್ಕಂಥ ಸಮಯದಲ್ಲಿ ಆ ಹುಡುಗಿ ತನ್ನ ಬೆಡ್ರೂಮಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ತುಂಬ ಮನಸ್ಸಿಗೆ ನೋವಾಗುವಂತಹ ಒಂದು ಸಂಘಟನೆ ಇದು. ಕೇವಲ 12 ವರ್ಷ, 8ನೇ ತರಗತಿ ಅಂದರೆ ತಾವೇ ಊಹಿಸ್ಕೊಳ್ಬೋದು. ಆ ವಯಸ್ಸಿನಲ್ಲಿ ಅವರ ಮೈಂಡಲ್ಲಿ ಯಾವ ಥರ ಏನು ಅವ್ರದ್ದೇ ಆದಂಥ ಒಂದು ಪ್ರಪಂಚ, ಎಲ್ಲರ ಜೊತೆನೂ ಸಹ ಖುಷಿಯಾಗಿ ನಗುತ್ತಾ ಎಲ್ಲರೂ ಸಹ ನನ್ನ ಜೊತೆ ಇರ್ತಕ್ಕಂಥವ್ರು ಎಲ್ಲರೂ ಸಹ ಏನು ಒಂದೇ ಸಮಾನ ಆಗಿ ಎಲ್ಲರ ಜೊತೆನೂ ಸಮಾನ ಆಗಿ ಯಾವುದೇ ರೀತಿಯಾದಂತಹ ದ್ವೇಷ ಭಾವನೆ ಇಲ್ದಿರ, ಕುತಂತ್ರಗಳಿಲ್ದಿರ ಬೆಳೆಯುವಂತಹ ವಯಸ್ಸು ಮತ್ತೆ ಕಲಿಯುವಂತಹ ವಯಸ್ಸು. ಆ ವಯಸ್ಸಿನಲ್ಲಿ ಆ ಬಾಲಕಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಕಾರಣಗಳೇನನ್ನೋದು ಈ ಘಟನೆಯಲ್ಲಿ ವಿವರಣ ನಾನು ತಿಳಿಸ್ತೀನಿ. ಬಟ್ ಇದೆಲ್ಲ ಸೋರ್ಸ್ಗಳ ಪ್ರಕಾರ ಬಂದಿರ್ತಕ್ಕಂಥದ್ದು. ಇದು ಪೊಲೀಸ್ ಅವರ ಇನ್ವೆಸ್ಟಿಗೇಷನ್ ಅಲ್ಲಿ ಇನ್ನೂ ನಡೀತಾ ಇದೆ. ಇನ್ನು ಸತ್ಯಾಂಶಗಳೆಲ್ಲನೂ ಸಹ ಹೊರಬರಬೇಕಾಗಿದೆ. ಸೊ ಕಾದು ನೋಡೋಣ ಯಾವ ರೀತಿಯಾದಂತಹ ನಿಜಗಳೇನು ಬರ್ತಾವಂತ. ಬಟ್ ಕೆಲವೊಂದು ಸೋರ್ಸ್ಗಳ ಪ್ರಕಾರ ಈ ಹುಡುಗಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಕಾರಣಗಳೇನಂತ ವಿವರಿಸಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡ ಆ ಬಾಲಕಿ ಒಂದು ಸ್ವತಃ ತಾನಾಗಿ ತಾನೇ ಬರೆದಿರ್ತಕ್ಕಂಥ ಪತ್ರವನ್ನ ಮನೇಲಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇಷ್ಟಕ್ಕೂ ಆ ಪತ್ರದಲ್ಲಿ ಏನಿದೆ ಅಂತ ನೋಡಿದಾಗ ಎಲ್ಲರಿಗೂ ಸಹ ಕಣ್ಣಲ್ಲಿ ನೀರು ಬರ್ತಕ್ಕಂತಹ ಒಂದು ಮಾತುಗಳವು. ಮೊದಲಿಗೆ ಆ ಪತ್ರದಲ್ಲಿ ಏನಿದೆ ಅಂತ ನಾವು ನೋಡ್ಬಿಡೋಣ, ಸರಿನಾ? ನೋಡಿ ಯಾವ ರೀತಿ ಇದೆ ಅಂತ ಓದ್ತೀನಿ ನೋಡಿ. ಆ ಹುಡುಗಿ ಬರೆದಿರ್ತಕ್ಕಂಥ ಪತ್ರ: ಅಮ್ಮ, ನನ್ನ ಕ್ಷಮಿಸಿಬಿಡು. ನನಗೆ ಈ ಭೂಮಿ ಮೇಲೆ ಬದುಕಲು ಇಷ್ಟವೇ ಇಲ್ಲ. ಶಾಲೆಯಲ್ಲಿ ನಡೆದ ಘಟನೆಯಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ನನ್ನ ಮೇಲೆ ಇಲ್ಲ ಸಲ್ಲದ ಅಪವಾದಗಳನ್ನು ಹೊರಿಸಿದರು. ಆ ಅವಮಾನವನ್ನು ಸಹಿಸಿಕೊಂಡು ಬದುಕಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ. ತುಂಬಾ ಹಿಂಸೆ ಆಗುತ್ತಿದೆ ಎಂದು ಪತ್ರದಲ್ಲಿ ನೋವು ತೋಡ್ಕೊಂಡಿದ್ದಾಳೆ. ಇನ್ನು ಮುಂದೆ ಹೋಗ್ತಾ, ನನ್ನ ತಮ್ಮ, ತಂಗಿ, ಅಕ್ಕನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅಮ್ಮನನ್ನು ಯಾರೂ ಬಯಬೇಡಿ. ಒಂದು ವೇಳೆ ಅಮ್ಮನನ್ನು ಬೈದರೆ ನನ್ನ ಮೇಲೆ ಆಣೆ. ಕೊನೆಯಲ್ಲಿ ಐ ಆಮ್ ಸಾರಿ ಮಾಮ್ ಅಂಡ್ ಆಲ್ ಎಂದು ಬರೆದು ಜೀವನಕ್ಕೆ ಹೇಳಿದ್ದಾರೆ. ನೋಡಿ, ಇದನ್ನ ನೋಡಿದ್ರೆ
ತನ್ನ ಕುಟುಂಬ ಸದಸ್ಯರ ಮೇಲೆ ಎಷ್ಟೊಂದು ಪ್ರೀತಿಯನ್ನು ಹೊಂದಿದ್ದಳು, ಎಸ್ಪೆಷಲಿ ತಾಯಿ ಮೇಲೆ ಎಷ್ಟೊಂದು ಪ್ರೀತಿಯನ್ನು ಇಟ್ಕೊಂಡು ಆಕೆ ಎಷ್ಟೊಂದು ನೋವಿನಿಂದ ಈ ಪತ್ರವನ್ನು ಬರೆದು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಶಾಲೆಯಲ್ಲಿ ಏನನ್ನು ನಡೆದಿರಬಹುದು ಅನ್ನೋದು ಕೆಲವೊಂದು ಸೋರ್ಸ್ಗಳು ಮಾಹಿತಿಯನ್ನು ತಿಳಿಸಿದ್ದಾರೆ. ಲಭ್ಯವಿರ್ತಕ್ಕಂಥ ಕೆಲವೊಂದು ಸೋರ್ಸ್ಗಳ ಇನ್ಫಾರ್ಮೇಶನ್ ಪ್ರಕಾರ ಶಾಲೆಯಲ್ಲಿ ಕೆಲವು ಶಿಕ್ಷಕರು ಆ ಬಾಲಕಿಯ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಹೂಡಿ ಸುಮ್ಮನೆ ಬೈದು ತಾನು ಮಾಡದೇ ಇರ್ತಕ್ಕಂತಹ ಅಪರಾಧವನ್ನ ತನ್ನ ಮೇಲೆ ಹೊರಿಸಿ ಕಾಣಿಸಿದಾಗಲೆಲ್ಲ ಬೈದು ಅವಮಾನ ಮಾಡುವಂತಹದ್ದು, ಮಧುಶ್ರೀ ಮೇಲೆ ಇಲ್ಲ ಸಲ್ಲದಂತಹ ಆರೋಪಗಳನ್ನ ಹಾಕಿ ಆ ಹುಡುಗಿಯನ್ನ ತುಂಬಾ ಅವಮಾನ ರೀತಿಯಲ್ಲಿ ಟ್ರೀಟ್ ಮಾಡ್ತಿದ್ರಂತೆ. ಜೊತೆಗೆ ಅಲ್ಲಿ ಸೋರ್ಸ್ಗಳ ಪ್ರಕಾರ ಅಲ್ಲಿ ಕೆಲವರು ವಿಚಾರಿಸಿದಾಗ ಸಹ ವಿದ್ಯಾರ್ಥಿಗಳ ಹತ್ರ ಕೆಲವರು ವಿಚಾರಿಸಿದಾಗ ಆ ಹುಡುಗಿಯನ್ನ ಅಡುಗೆ ಮಾಡತಕ್ಕಂತಹ ಏನು ಅಲ್ಲಿ ಕೆಲಸಕ್ಕೆ ಬಂದಿರ್ತಾರಲ್ಲ ಅಡುಗೆ ಮಾಡುವಂತಹ ಕೆಲವರು, ಅವರು ಸಹ ಆ ಹುಡುಗಿಯನ್ನ ತುಂಬಾ ಕೀಳಾಗಿ ಮಾತಾಡ್ತಿದ್ರಂತೆ, ಅವಮಾನಿಸ್ತಿದ್ರಂತೆ. ಸೊ ಆದಷ್ಟು ಬೇಗ ಈ ಹುಡುಗಿಯರು ಈ ಸ್ಕೂಲಿಂದ ಬಿಟ್ಟೋದ್ರೆ ಸಾಕಪ್ಪ ಅನ್ನೋ ರೀತಿ ಏನೋ ಒಂಥರ ಕೀಳಾಗಿ ಮಾತಾಡುವಂತಹ ಸನ್ನಿವೇಶಗಳು ಬಂದಿದ್ವು, ನಾವು ಕೇಳಿಸ್ಕೊಂಡಿದ್ವು ಅಂತ ಹೇಳಿ ಕೆಲವೊಂದು ಸೋರ್ಸ್ಗಳ ಪ್ರಕಾರ ಹೇಳ್ತಿರ್ತಕ್ಕಂಥದ್ದು. ಹೆಸರು ಸ್ಥಳಕ್ಕೆ ಬಂದು ಭೇಟಿ ಮಾಡಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಒಪ್ಪಿಸಿದ್ದಾರೆ. ಏನೇ ಆಗ್ಲಿ ಇಷ್ಟೊಂದು ಚಿಕ್ಕ ವಯಸ್ಸಿಗೆ ಆ ಹುಡುಗಿ ಅಷ್ಟೊಂದು ತುಂಬಾ ಪ್ರೀತಿಸುವಂತಹ ಕುಟುಂಬ ಸದಸ್ಯರು ಮತ್ತೆ ಅಷ್ಟೊಂದು ತಂದೆ ತಾಯಿ ಇರ್ತಕ್ಕಂತಹ ಒಂದು ವಾತಾವರಣದಲ್ಲಿ ಆ ಹುಡುಗಿ ತುಂಬಾ ದೊಡ್ಡ ನಿರ್ಧಾರ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂತಹ ಒಂದು ಸನ್ನಿವೇಶನ ನಾನು ಯೋಚನೆ ಮಾಡ್ತಿದ್ದೇನೆ, ತುಂಬಾ ಬೇಜಾರಾಗ್ತಿದೆ. ಯಾರ್ಯಾರು ಈ ಹುಡುಗಿಗೆ ಮಾನಸಿಕವಾಗಿ ನಿಂದನೆ ಮಾಡಿ ಮಾನಸಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥ ಆ ಹುಡುಗಿಯನ್ನ ತುಂಬಾ ಬೇಜಾರ ಅಂದ್ರೆ ಜೀವನದ ಮೇಲೆನೆ ಜಿಗುಪ್ಸೆ ಬರುವಂತಹ ಮಾತುಗಳಿಂದ ಮಾತಾಡ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರಿದಾರೋ ಎಲ್ಲರೂ ಸಹ ಶಿಕ್ಷೆ ಆಗಬೇಕು. ಇದು ತುಂಬಾ ಬೇಜಾರಾಗುವಂತ ಸಂಗತಿ. ಸರ್ಕಾರಿ ಶಾಲೆಗಳಲ್ಲೂ ಸಹ ಈ ತರ ಆಗ್ತಿದೆ ಅಂದ್ರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಆಗಿರ್ತಕ್ಕಂತಹ ವ್ಯಕ್ತಿಗಳಾಗಿರ್ಬೋದು, ಸಿಬ್ಬಂದಿ ಆಗಿರ್ಬೋದು, ಇನ್ಯಾವ ರೀತಿಯಾದಂತಹ ಬಿಹೇವ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಸರ್ಕಾರದಿಂದನೂ ಸಹ ಅವಾಗ ಕೆಲವೊಂದು ಮೇಲಾಧಿಕಾರಿಗಳು ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆ ಏನಿದೆ, ಯಾವ ರೀತಿ ಟ್ರೀಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಸರ್ವೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ನಾನು ಹೇಳೋದೊಂದು ಇಷ್ಟೇ, ದಯವಿಟ್ಟು ಪೋಷಕರು ಸಹ ಅಷ್ಟೇ ತಮ್ಮ ಮಕ್ಕಳು ಯಾವುದೇ ಕ್ಲಾಸಲ್ಲಿ ಓದುತ್ತಾ ಇರಲಿ, ಯಾವುದೇ ಸ್ಕೂಲ್ ಆಗಿರ್ಬೋದು, ಅಟ್ಲೀಸ್ಟ್ 15 ದಿನಕ್ಕೊಮ್ಮೆ ಆದ್ರೂ ಇಲ್ಲ ತಿಂಗಳಿಗೊಮ್ಮೆ ಆದ್ರೂ ಸಹ ದಯವಿಟ್ಟು ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ವಾತಾವರಣ ಯಾವ ರೀತಿ ಇದೆ, ಮಕ್ಕಳ ಜೊತೆ ಯಾವ ತರ ಅವರು ಮಕ್ಕಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಿದ್ದಾರೆ, ಅವ್ರಿಗೆ ಯಾವ ರೀತಿಯಾದಂತಹ ಒಂದು ಏನು ರೆಸ್ಪಾನ್ಸ್ ಅಲ್ಲಿ ಸಿಗ್ತಾ ಇದೆ ಅನ್ನೋದನ್ನ ದಯವಿಟ್ಟು ನೀವು ಚೆಕ್ ಮಾಡ್ತಾ ಇರಬೇಕು. ಜೊತೆಗೆ ಮನೆಗೆ ಬರುವಂತಹ ಮಕ್ಕಳು, ಸ್ಕೂಲ್ಗೆ ಹೋಗಿ ಮನೆಗೆ ಬರುವಂತಹ ಮಕ್ಕಳು ಸಹ ಅವರಲ್ಲಿ ಯಾವುದೇ ರೀತಿಯಾದಂತಹ ನಡವಳಿಕೆಯಲ್ಲಿ ಚೇಂಜಸ್ ಏನಾದ್ರು ಕಾಣ್ತಿದ್ಯಾ, ಇಲ್ಲ ಡಿಪ್ರೆಷನ್ಗೆ ಹೋಗಿದಾರಾ, ಇಲ್ಲ ಬೇರೆ ಏನಾದ್ರು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಕ್ಕಂಥ ಏನಾದ್ರು ಕಾಣ್ತಿದಾವ ಅನ್ನೋದು ದಯವಿಟ್ಟು ಚೆಕ್ ಮಾಡಿ ಆವಾಗ ಇಂಟ್ರಾಕ್ಟ್ ಮಾಡ್ತೀರಿ. ತಮ್ಮ ಮಕ್ಕಳ ಜೊತೆ ಮಾತಾಡ್ತಾ ಇರಿ, ಫ್ರೆಂಡ್ಲಿಯಾಗಿ ಮಾತಾಡಿ, ಆಗ ಮಾತ್ರ ಅವರನ್ನ ಸಕ್ಸಸ್ ಮಾಡ್ಲಿಕ್ಕೆ ಖಂಡಿತವಾಗಿಯೂ ಸಹಾಯವಾಗುತ್ತೆ. ತಮ್ಮ ಪಾಡಿಗೆ ತಾವಿದ್ದು ಅವ್ರ ಪಾಡಿಗೆ ಅವ್ರು ಬಿಟ್ಟು ಪ್ಲೇಸಲ್ಲಿ ನೋಡಿ ಸ್ಕೂಲಲ್ಲಿ ಆಗ್ತಿರ್ತಕ್ಕಂತಹ ಈ ಸಮಸ್ಯೆಗಳನ್ನ ಯಾರ ಜೊತೆ ಹಂಚ್ಕೊಳ್ಳಿಕ್ಕೂ ಸಹ ಸಾಧ್ಯವಾಗದೆ ಈ ಚಿಕ್ಕ ಪುಟ್ಟ ಕನ್ನಮ್ಮ ಹುಡುಕಿನ ನಿರ್ಧಾರವನ್ನು ತೆಗೆದುಕೊಂಡು ತನ್ನ ಪ್ರಾಣವನ್ನು ತಾನೇ ತೆಗೆದುಕೊಂಡಿದ್ದಾರೆ. ಈ ಸಮಸ್ಯೆ ಮುಂದೆ ಯಾರಿಗೂ ಸಹ ಬರಬಾರದು ಅಂತ ನಾನು ಆಸೆ ಪಡ್ತಿದ್ದೀನಿ. ಸೊ ದಯವಿಟ್ಟು ತಮ್ಮ ಮಕ್ಕಳ ಜೊತೆ ದಯವಿಟ್ಟು ಫ್ರೀ ಆಗಿದ್ದು ಎಲ್ಲಾನು ಸಹ ಮಾತಾಡಿ. ಧನ್ಯವಾದಗಳು.